ನಿಮ್ಮ ಆತ್ಮವನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಮೇ 7. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 128ನೇ ಪುಟ. ಶೀರ್ಷಿಕೆ ಧರ್ಮಶಾಸ್ತ್ರದ ಅಧ್ಯಯನದಲ್ಲಿ. ಈ ದಿನದ ಸತ್ಯವೇದದ ವಾಕ್ಯ: ಮೋಶೆಯ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಲೂಕ 24ನೇ ಅಧ್ಯಾಯ 27ನೇ ವಚನ. ಯೋಸೇಫನು ಮತ್ತು ಮರಿಯಳು ಕ್ರಿಸ್ತನಿಗಾಗಿ 3 ದಿನಗಳು ಹುಡುಕಿದ ನಂತರ ಕ್ರಿಸ್ತನನ್ನು ದೇವಾಲಯದಲ್ಲಿ ಕಂಡರು. ಅಲ್ಲಿ ಆತನು ಬೋಧಕರ ಪಂಡಿತರ ಮಧ್ಯೆ ಕುಳಿತು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಕ್ರಿಸ್ತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ಕಲಿತ ಪಂಡಿತರಿಗೆ ಪ್ರೇರೇಪಿಸುವ ಸಂತೋಷವನ್ನು ತರುವಂತೆ ನಮ್ರತೆಯಿಂದ ಆತನು ಪ್ರಶ್ನೆಗಳನ್ನು ಕೇಳುತ್ತಿದ್ದನು. ಆತನ ತಾಯಿಯೂ ಸಹ ಆತನ ಮಾತನ್ನು, ಆತನ ಹುರುಪಿನ ಆತ್ಮವನ್ನು, ಆಕೆಯ ಆದೇಶಗಳಿಗೆ ಯೇಸುವಿನ ಸ್ವಚಿತ್ತದ ವಿಧೇಯತೆ ಎಲ್ಲವನ್ನೂ ಆಕೆ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಕ್ರಿಸ್ತನು ಎಲ್ಲ ಮಕ್ಕಳಂತೆ ಇದ್ದನು ಎಂದು ಅನೇಕ ಬರಹಗಾರರಂತೆ ಹೇಳುವುದು ಸರಿಯಲ್ಲ. ಎಲ್ಲ ಮಕ್ಕಳಂತೆ ಆತನು ಇರಲಿಲ್ಲ. ಅನೇಕ ಮಕ್ಕಳು ಸರಿಯಾದ ಮಾರ್ಗದರ್ಶನದಲ್ಲಿ ಬೆಳೆದಿರುವುದಿಲ್ಲ, ಸರಿಯಾದ ನಿರ್ವಹಣೆಯಲ್ಲಿ ಬೆಳೆದಿರುವುದಿಲ್ಲ. ಆದರೆ ಯೋಸೇಫನು, ವಿಶೇಷವಾಗಿ ಮರಿಯಳು, ಮಗುವಿನ ದೈವಿಕ ಪಿತೃತ್ವವನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದರು. ಕ್ರಿಸ್ತನ ಕೆಲಸಕ್ಕೆ ಅವಶ್ಯವಿರುವ ಪರಿಶುದ್ಧವಾದ ಗುಣಸ್ವಭಾವಕ್ಕೆ ತಕ್ಕಂತಹ ಬೋಧನೆಯೊಂದಿಗೆ ಕ್ರಿಸ್ತನನ್ನು ಅವರು ಬೆಳೆಸಿದರು. ಸತ್ಯದ ಕಡೆಗಿನ ಕ್ರಿಸ್ತನ ಒಲವು ಆತನ ತಂದೆ ತಾಯಿಗೆ ನಿರಂತರವಾದ ತೃಪ್ತಿಯನ್ನು ನೀಡಿತ್ತು. ಕ್ರಿಸ್ತನ ಆರಂಭಿಕ ವರ್ಷಗಳಲ್ಲಿಯೇ ದೇವರ ವಾಕ್ಯದ ಅಧ್ಯಯನಕ್ಕೆ ಎಷ್ಟು ಶ್ರದ್ಧೆಯ ಪ್ರಾಮುಖ್ಯತೆಯನ್ನು ಕೊಡಲಾಗಿತ್ತು ಎಂಬುದನ್ನು ಕ್ರಿಸ್ತನಿಗೆ ಧರ್ಮಶಾಸ್ತ್ರದೊಂದಿಗೆ ಇದ್ದ ಬಹಳ ನಿಕಟವಾದ ಒಡನಾಟವು ತೋರಿಸುತ್ತದೆ. ಕ್ರಿಸ್ತನು ತನ್ನ ಶಿಷ್ಯರಿಗೆ ಧರ್ಮಗ್ರಂಥವನ್ನು ತೆರೆದು ಮೋಶೆ ಮತ್ತು ಪ್ರವಾದಿಗಳಿಂದ ಆರಂಭಿಸಿ ತನ್ನ ಬಗೆಗಿನ ಎಲ್ಲ ವಿಷಯಗಳಲ್ಲಿ ಅವರಿಗೆ ಬೋಧನೆ ನೀಡಿದನು ಮತ್ತು ಅವರಿಗೆ ಪ್ರವಾದನೆಗಳನ್ನು ವಿವರಿಸಿ ಹೇಳಿಕೊಟ್ಟನು. ಸತ್ಯವೇದವು ಪ್ರಶ್ನಾತೀತ ಅಧಿಕಾರವಾಗಿದೆ ಎಂದು ಕ್ರಿಸ್ತನು ತೋರಿಸಿಕೊಟ್ಟನು ಮತ್ತು ನಾವೂ ಸಹ ಅದನ್ನೇ ಪಾಲಿಸಬೇಕು. ಯೇಸು ಕ್ರಿಸ್ತನು ಜ್ಞಾನವನ್ನು ಪಡೆದುಕೊಂಡ ಹಾಗೆ ಪ್ರತಿ ಮಗುವೂ ಸಹ ಜ್ಞಾನವನ್ನು ಹೊಂದಿಕೊಳ್ಳಬಹುದು. ನಾವು ದೇವರ ವಾಕ್ಯದ ಮೂಲಕ ಪರಲೋಕ ತಂದೆಯೊಂದಿಗೆ ಒಡನಾಟವನ್ನು ಇಟ್ಟುಕೊಳ್ಳಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವಾಗ ದೇವದೂತರು ನಮಗೆ ಹತ್ತಿರವಾಗುತ್ತಾರೆ. ನಮ್ಮ ಮನಸ್ಸುಗಳು ಬಲಗೊಳ್ಳುತ್ತದೆ, ನಮ್ಮ ಗುಣಸ್ವಭಾವಗಳು ಉನ್ನತೀಕರಿಸಲ್ಪಡುತ್ತದೆ ಮತ್ತು ಶುದ್ಧೀಕರಿಸಲ್ಪಡುತ್ತದೆ. ಕ್ರಿಸ್ತನ ಹಾಗೆ ನಾವು ಶೋಧನೆಯ ಸಮಯದಲ್ಲಿ ಧರ್ಮಶಾಸ್ತ್ರದಲ್ಲಿ ಹೀಗೆ ಬರೆದದೆ ಎಂದು ಹೇಳಿ ಶತ್ರುವನ್ನು ಜಯಿಸಬಹುದು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.